ಒಳ್ಳೆ ಬಿರಿಯಾನಿ ಬಾಗಲಕೋಟೆ ಬಂದು ಬಿರಿಯಾನಿ ತಿನ್ಲಿಕ್ಕೆ ಬರ್ತೀನಿ ಇಲ್ಲಿವರೆಗೂ. ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅನ್ಕೊಂಡ ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡಾಕ್ತೀನಿ. ಇವತ್ತಿನ ಎಲ್ಲಿ ಬಂದಿನಪ್ಪ ಅಂತಂದ್ರೆ ಫ್ರೆಂಡ್ಸ್ ದೊನ್ನೆ ಬಿರಿಯಾನಿ ಖಾನಾವಳಿಗೆ ಬಂದೀನಿ. ಅಲ್ಲಿ ಏನೇನು ಮಾಡ್ತಾರ ಹೆಂಗೆ ರೆಡಿ ಮಾಡ್ತಾರ ಅನ್ನೋದನ್ನ ಅಲ್ಲೆಲ್ಲ ಏನೇನು ಪ್ರೊಸೆಸಿಂಗ್ ಮಾಡ್ತಾರ ಹಂಗೆ ದೊನ್ನೆ ಬಿರಿಯಾನಿನೇ ಸ್ಪೆಷಲು ಅದ್ರ ಜೊತೆ ಏನೇನು ಕೊಡ್ತಾರೋ ಅನ್ನೋದನ್ನ ಪೂರ್ತಿಯಾದ ಈ ವಿವರ ಈ ವಿಡಿಯೋದಾಗ ಐತಿ. ಯಾರು ಸಹ ಸ್ಕಿಪ್ ಮಾಡ್ದನ ವಿಡಿಯೋ ನೋಡ್ರಿ. ಹಂಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರೆಯಕ್ಕೆ ಹೋಗ್ಬೇಡ್ರಿ. Audio Jungle. ನಮ್ಮ ಮುದೋಳದಾಗಿರೋ ಫ್ರೆಂಡ್ಸ್ ದೊನ್ನೆ ಬಿರಿಯಾನಿ ಖಾನಾವಳಿಗೆ ಬಂದೀವಿ. ನಾವು ಬಂದಿದ್ದು ಜಲ್ದಿ ಬಂದೀವಿ. ಸೊ ತಯಾರು ಮಾಡತ್ತಾರ ಬಿರಿಯಾನಿ ಹೆಂಗೆ ತಯಾರು ಮಾಡ್ತಾರ ಅಂತಾನು ನೋಡ್ಬಿಡೋಣ ಒಂದ್ಸಲ. ನೋಡಕತ್ತಿರ್ಬೋದು ನೀವು ಯಾವ ಥರ ತಯಾರು ಮಾಡಾಕತ್ತಿರೋ ಬಿರಿಯಾನಿ ಅಂತಂದ ಮಸಾಲ ಎಲ್ಲ ಹಾಕ್ಯಾರ. ಸೊ ಈ ಬಿರಿಯಾನಿ ರೆಡಿ ಮಾಡಾಕತ್ತಾರ. ಈಗೆಲ್ಲ ಆಲ್ಮೋಸ್ಟ್ ಆಲ್ ಆಗಾಗ ಬಂದೈತಿ. ಮಸಾಲ ರೆಡಿ ಆಗೈತಿ. ಈಗ ಚಿಕನ್ ಹಾಕಿ ಏನು ಮಾಡಾಕತ್ತಾರೆ, ಚಿಕನ್ ಹಾಕಿ ನೀರು ಹಾಕಿ ಈಗ ಏನು ಮಾಡ್ತಾರೆ ದೊನ್ನೆ ಬಿರಿಯಾನಿ ದಮ್ ಹೊಡಾಕ ಬಿಡಾಕತ್ತಾರು. ಬಿರಿಯಾನಿ ಎಲ್ಲ ಕುದಿಯಾಕತೈತಿ. ಆಲ್ಮೋಸ್ಟ್ ಆಲ್ ಕುದಿಯೋ ಹಂತಕ್ಕೆ ಬಂದೈತಿ. ನೋಡಾಕತ್ತಿರ್ಬೋದು ಯಾವ ಥರ ಬಿರಿಯಾನಿ ಬಂದೈತೆ ಅಂತಂದ. ಯಾವ ಥರ ಕಾಣಾಕತೈತಿ ನೋಡ್ರಿ ನೀವು ಒಂದು ಸ್ವಲ್ಪ ಎಷ್ಟು ಚಲೋ ತಂಗೆ ಕಾಣಾಕತೈತಿ ಈಗ. ಸೊ ಚಿಕನ್ ಎಲ್ಲ ನೀಟಾಗಿ ಕುದಿಬೇಕಲ್ಲ. ಸೊ ದೊನ್ನೆ ಬಿರಿಯಾನಿನ ಒಂದು ಸ್ವಲ್ಪ ಕುದಿಸಿ ದಮ್ ಗೊಯ್ಯಾಕ ಬಿಡಾಕತ್ತಾರ. ಇನ್ನು ಟೈಮ್ ಆಗಾಕ ಬಂದೈತಿ 12 ಗಂಟೆ. ಸೊ ಎಲ್ಲಾನು ರೆಡಿ ಮಾಡ್ಕೋಕತ್ತಾರ. ಇಲ್ಲೆಲ್ಲ ಇಲ್ಲೇ ಒಳಗೂ ಕುಡ್ತಾರ ಮತ್ತು ಹೊರಗಡೆನೆ ಕೊಡ್ತಾರ. ಅವ್ರ ಇಂಟ್ರೆಸ್ಟ್ ಮೇಲೆ ಒಳಗೆ ಕೊಡ್ತಾರೋ ಹೊರಗೆ ಕೊಡ್ತಾರೋ. ಹಾಗಾಗಿ ಹೊರಗೆ ಕೊಡೋ ಸಂಬಂಧ ಚೇರ್ಗಳನ್ನು ರೆಡಿ ಮಾಡ್ಕೋಕತ್ತಾರ. ಈಗ ನೋಡಾಕತ್ತಿರ್ಬೋದು ಈಗ ಕಸ್ಟಮರ್ ಬರಾಕ್ತಾರ. ಬಂದ ಬಿರಿಯಾನಿ ರುಚಿ ಹೆಂಗೈತೆ ಅಂತ ಸವಿಯಾಕತ್ತಾರ. ಸೊ ನಾನು ಈಗ ದೊನ್ನೆ ಬಿರಿಯಾನಿನ ಆರ್ಡ್ರ್ ಮಾಡಾಕತ್ತೀನಿ. ದೊನ್ನೆ ಬಿರಿಯಾನಿ ಜೊತೆಗಿರು ಹಂಗೆ ಚಿಕನ್ 65 ಮಾಡಾಕತ್ತಿದ್ರು. ಹಂಗೆ ನಾನು ಚಿಕನ್ 65 ಆರ್ಡ್ರ್ ಮಾಡ್ಕೊನಿ. ದೊನ್ನೆ ಬಿರಿಯಾನಿ ಜೊತೆ ನಮ್ಗೆ ರೈತಾ ಕೊಟ್ಟರು. ಹಂಗೆ ಶೇರ್ವಾ, ಉಳ್ಳಾಗಡ್ಡಿ, ಲಿಂಬು ಇದನ್ನೆಲ್ಲ ಕೊಟ್ಟಾರು. ನಾವು ಈಗ ಚಿಕನ್ 65 ಆ್ಯಡ್ ಮಾಡ್ಕೊಂಡಿವಿ. ಸ್ಮೆಲ್ ಅಂತೂ ಭಾಳ ಅಂದ್ರೆ ಮಸ್ತ್ ಬರಾಕತ್ತೈತಿ. ಟೇಸ್ಟ್ ಹೆಂಗಿರ್ಬೋದು ಅನ್ಸಾಕತ್ತೈತಿ. ನಾ ಈಗ ತಿಂದ್ಬಿಟ್ಟು ನಿಮ್ಗೆ ರುಚಿ ಹೆಂಗೈತೆ ಅಂತ ಹೇಳ್ತೀನಿ. ಸ್ಮೆಲ್ ನೋಡಿದಾಗ ಅನ್ಕೊಂಡಿದ್ನಿ ಇದು ಭಾರಿ ಆಗಿರ್ತದಂತ. ಹಂಗೆ ಭಾರಿನೇ ಆಗೈತಿ, ಭರ್ಜರಿ ಆಗೈತಿ. ದೊನ್ನೆ ಬಿರಿಯಾನಿ ತಿನ್ನುವಾಗಂತೂ ಭಾಳ ಅಂದ್ರೆ ಭಾಳ ನನಗಂತೂ ಇಷ್ಟ ಆಯಿತು. ಪ್ರೈಸಲ್ಲಿ ಈ ಥರ ದೊನ್ನೆ ಬಿರಿಯಾನಿನ ನಾ ಎಲ್ಲಿ ಸಹ ನಾ ತಿಂದಿಲ್ಲ. ಬಿರಿಯಾನಿ ಅಂತೂ ಸಖತ್ತಾಗಿ ಮತ್ತು ಟೇಸ್ಟಿಯಾಗಿ ಮಾಡ್ಯಾರ. ಹಂಗೆ ಚಿಕನ್ 65 ಸ್ಪೈಸಿ ಆಗೈತಿ. ಸೊ ನಮಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ನಮ್ಮ ಫ್ರೆಂಡ್ಸ್ ದೊನ್ನೆ ಬಿರಿಯಾನಿ. ಅಂದ್ರೆ ಬಿರಿಯಾನಿ ಟೈಮಿಂಗ್ ಆದಮೇಲೆ ಇಲ್ಲಿ ಅಂಡಾ ಕರಿ ಸಿಗ್ತದಂತ. ಸೊ ಅಂಡಾ ಕರಿ ಒಳಗೆ ಏನೇನು ಸಿಗ್ತದೆ ಅಂತಂದ ಅವರೇ ಹೇಳ್ತಾರ. ಇಲ್ಲೇ ನೋಡೋಣ ಬರ್ರಿ. ಈಗ ನೋಡ್ರಿ 2 ಚಪಾತಿ ರೀ, ಅಂಡಾ ಕರಿ 2 ಚಪಾತಿ, ಆಮೇಲೆ ಮಜ್ಜಿಗೆ, ಗ್ರವಿ, ಸಿರ್ವಾ, ಆಮೇಲೆ ಕೊಸಂಬರಿ, ಈರುಳ್ಳಿ, ಉಳ್ಳಾಗಡ್ಡಿ ಇದೆಲ್ಲ ಕೊಡ್ತೀವಿ. ಬೇರೆ ಬೇರೆ ಕಡೆಯಿಂದಾನು ಬರ್ತಾರೆ. ಯಾಕಂತಂದ್ರೆ ನಮ್ಮಲ್ಲಿ ಸ್ಪೆಷಲ್ ಅನ್ಸತ್ತಂತವ್ರು ಬಂದು ಪ್ರತಿಯೊಬ್ರು ಕಾಮೆಂಟ್ ಮಾಡಿ ಹೋಗ್ತಾರು. ನಿಮ್ಮಲ್ಲಿ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ತಾ ಇದಾರ. ಅದಕ್ಕೆ ಬೇರೆ ಬೇರೆ ಹಳ್ಳಿ ಕಡೆಯಿಂದಾನು ಜನ ಬರ್ತಾ ಇದಾರ ಅದ್ರ ಊಟವನ್ನ ಮಾಡಕ್ಕೆ. ಅಂದ್ರೆ ಮಧ್ಯಾಹ್ನ 12 ಗಂಟೆಯಿಂದ ಹಿಡಿದು ರಾತ್ರಿ 11 ಗಂಟೆವರೆಗೂ ನಮ್ಮ ಹೋಟೆಲ್ ಸ್ಟಾರ್ಟ್ ಇರುತ್ತೆ. ದೊನ್ನೆ ಬಿರಿಯಾನಿ ಟೇಸ್ಟ್ ಅಂತೂ ಹೆಂಗಿತ್ತಂತ ನಾನು ನಿಮ್ಗೆ ಹೇಳಿದ್ನಿ. ಹಂಗೆ ಈಗ ಕಸ್ಟಮರ್ ಬಂದಾರು. ಕಸ್ಟಮರ್ ನೀವು ಒಂದು ಸ್ವಲ್ಪ ಕೇಳ್ಬಿಡೋನಿಲ್ಲ. ಫಸ್ಟ್ ಟೈಮ್ ಬಂದ್ರೇನಿಲ್ಲ? ಫಸ್ಟ್ ಟೈಮ್ ರೀ.
ಫಸ್ಟ್ ಟೈಮ್ ಬಂದಿರೋ ಊರೇ. ಫಸ್ಟ್ ಟೈಮ್ ಬಂದಿರಿ. ಹೌದು. ಹೆಂಗಾಗೈತೆ ರೀ ದೊಣ್ಣೆ ಬಿರಿಯಾನಿ? ಮಸ್ತ್ ಆಗಿದೆ, ಚೆನ್ನಾಗಿದೆ ರೀ. ಕ್ವಾಲಿಟಿ ಚೆನ್ನಾಗಿದೆ. ಯಾವಾಗಿದೆ ಈ ಹೋಟೆಲ್? 2 ವರ್ಷದಿಂದ ಬರ್ತಾ ಇದೀವಿ ನಾವು. 2 ವರ್ಷದಿಂದ. ಹೆಂಗ್ ಕೊಡ್ತಾರೆ ಇಲ್ಲಿ? ಒಳ್ಳೆ ಕ್ವಾಂಟಿಟಿ ದಮ್ ಬಿರಿಯಾನಿ ಇಲ್ಲಿ ಮುದ್ರಲ್ಲಿ ಅಂತ ಯಾವ ಬಿರಿಯಾನಿ ಇಲ್ಲ, ಒಳ್ಳೆ ಬಿರಿಯಾನಿ. ನಾ ಬಾಗಲಕೋಟೆಗೆ ಬಂದು ಬಿರಿಯಾನಿ ತಿನ್ಲಿಕ್ಕೆ ಬರ್ತೀನಿ ಇಲ್ಲಿವರೆಗೆ. ಅಷ್ಟು ಸಖತ್ತಾಗಿ ಮಾಡ್ತಾರೆ. ಟೇಸ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ 2 ವರ್ಷದಿಂದ ಇಲ್ಲೇ 2 ವರ್ಷದಿಂದ ಬಂದು ಬುಧವಾರ ಬಂದ್ರೆ ಇಲ್ಲಿ ಊಟ ಮಾಡಿ ಹೋಗುದು. ನಮ್ದು ಬಿರಿಯಾನಿ ಸ್ಪೆಷಲ್ ಬಿರಿಯಾನಿ. ಮತ್ತೆ ನೀವು ಅಷ್ಟೇ ಅಲ್ಲ, ಮತ್ತೆ ನಮ್ ಫ್ರೆಂಡ್ಸ್ ಬಂದಿದ್ದಾರೆ ನೋಡಿ, ಫ್ಯಾಮಿಲಿ ಫ್ರೆಂಡ್ಸ್ ಬಂದಿರ್ತಾರೆ. ದೊಣ್ಣೆ ಬಿರಿಯಾನಿ ಪ್ರೈಸ್ ಎಷ್ಟು, ಹಂಗ ಇದು ಯಾವಾಗ ಓಪನ್ ಆಕತಿ, ಯಾವಾಗ ಕ್ಲೋಸ್ ಆಗ್ತತಿ, ಮೇನ್ ಹೇಳೋದಂದ್ರೆ ಇದು ಎಲ್ಲಿ ಬರ್ತೈತಿ ಅನ್ನೋದನ್ನ ಈ ಖಾನಾವಳಿಯ ಮಾಲಕರಾದ ಪ್ರಶಾಂತ್ ಅವರನ್ನ ಒಂದ್ಸಲ ಕೇಳ್ಬಿಡ್ತೇನೆ. ಯಾವಾಗಿಂದ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ನ? ದೊಣ್ಣೆ ಬಿರಿಯಾನಿ ಸ್ಟಾರ್ಟ್ ಮಾಡಿದ್ದು ಒಂದು 5 ವರ್ಷ ಆತ್ರಿ ಇದು ಮಾಡಕ್ಕೆ. ಅಲ್ಲಿ ಫಸ್ಟ್ ಬೇರೆ ಕಡೆ ಇತ್ತು, 3 ವರ್ಷ ಆಯ್ತು. ಇಲ್ಲಿ ಬಂದು 2 ವರ್ಷ ಆಯ್ತು. ಯಾವ್ಯಾವ ತರ ನಿಮ್ದು ಐಟಮ್ಸ್ ಸಿಗ್ತಾವ? ಬಿರಿಯಾನಿ ಕೊಡ್ತೀವಿ, ಮತ್ತೆ ಚಿಕನ್ 60 ರೂಪಾಯಿ ಕೊಡ್ತೀವಿ, ಚಿಕನ್ ಊಟ ಇರ್ತೈತಿ, ಅಂಡಾ ಕರಿ ಇರ್ತೈತಿ, ಚಪಾತಿ ಮತ್ತೆ ಆಮ್ಲೆಟ್ ಇರ್ತೈತಿ. ಆಲ್ಮೋಸ್ಟ್ ಅಲ್ಲೆಲ್ಲ ಜಾಸ್ತಿ ರೇಟ್ ಸೇಲ್ ಆಗೋದು ಬಿರಿಯಾನಿ. ಚಿಕನ್ ಬಿರಿಯಾನಿ ಫೇಮಸ್ ರೀ, ಅದ ಗಲವರಿ ಫೇಮಸ್. ಟೈಮಿಂಗ್ ಎಷ್ಟು ಗಂಟೆ? ಟೈಮಿಂಗ್ ಅಂದ್ರೆ 12 ಗಂಟೆ ಸ್ಟಾರ್ಟ್ ಆಕತಿ. ಅದ್ರ ಲಿಮಿಟ ಒಮ್ಮೆ 3 ಉಳಿತೈತಿ, 5-6 ಗಂಟೆ ಉಳಿತೈತಿ. ಅದ ಇಲ್ಲ ಊಟ ಹಾಳು ಮಾಡಂಗಿಲ್ಲ. ದೊಣ್ಣೆ ಬಿರಿಯಾನಿ ಮುಗಿದ್ಮೇಲೆ ಮತ್ತೇನು ಸ್ಟಾರ್ಟ್ ಇರ್ತದೆ ನಿಮ್ ಕಡೆ? ಬಿರಿಯಾನಿ ಮುಗಿದ್ಮೇಲೆ ಜಲ್ದಿ ಮುಗಿತಾರ ಅಂಡಾ ಕರಿ, ಚಿಕನ್ ಊಟ, ಆಮ್ಲೆಟ್ ಈ ತರ ಸಿಗ್ತೈತಿ. ಮತ್ತೆ ಕಬಾಬ್, 65 ಈ ತರ ಸಿಗ್ತೈತಿ. ಎಷ್ಟು ಕೊಡ್ತೀರಿ? ಮತ್ತೆ ಒಂದ್ ಪ್ಲೇಟಿಗೆ ಎಷ್ಟು ಬಿರಿಯಾನಿ? ನೋಡ್ರಿ, ಬಿರಿಯಾನಿ ಅಂತ ಹಾಫ್ ಇರಂಗಿಲ್ಲ. 1 ಪ್ಲೇಟಿಗೆ 90 ರೂಪಾಯಿ. ಚಿಕನ್ ಊಟ 120 ರೂಪಾಯಿ, ಅಂಡಾ ಕರಿ 90 ರೂಪಾಯಿ. ನಿಮ್ದು ಫ್ರೆಂಡ್ಸ್ ಬರುತ್ತೆ ಎಲ್ಲ ಬಿರಿಯಾನಿ. ಫ್ರೆಂಡ್ಸ್ ದೊಣ್ಣೆ ಬಿರಿಯಾನಿ ಎಲ್ಲ ಯಾವ ಕಡೆ ಬರ್ತದೆ ಇದು? ನೋಡ್ರಿ, ಇದು ಮದುವಾಗ ಜಂಪಲ್ ರೋಡ್ ಬಿರಿಯಾನಿ ಫ್ಯಾಕ್ಟ್ರಿ ಹತ್ರ ಸುಗ್ರೀವ ಬಾರ್ಗಲ್. ಇದಿಷ್ಟು ಫ್ರೆಂಡ್ಸ್ ದೊಣ್ಣೆ ಬಿರಿಯಾನಿ ಖಾನಾವಳಿ ಪ್ರೈಸ್ ಮತ್ತು ಕಸ್ಟಮರ್ ರಿವ್ಯೂ ಆಗಿತ್ತು. ಇನ್ಯಾಕ್ ತಡ, ನೀವು ಸಹ ಫ್ರೆಂಡ್ಸ್ ದೊಣ್ಣೆ ಬಿರಿಯಾನಿ ಖಾನಾವಳಿಗೆ ವಿಸಿಟ್ ಮಾಡೋದು ಮರ್ಯಾಕ್ ಹೋಗ್ಬೇಡ್ರಿ.